ಅದನ್ನ ಮಾತ್ರ ಸುಳ್ಳು ಹೇಳ್ತಾರೆ ಅಂತನಾ? ಅದು ಸ್ವಲ್ಪ ಸ್ಟ್ರಾಂಗ್ ಸುಳ್ಳು ಅಂತ. ಸ್ಟ್ರಾಂಗ್ ಸುಳ್ಳು ನೀವ್ ಹೇಳಿದ್ರೆ ಅಂದ್ರೆ ಎಲ್ರಿಗೂ ಇಲ್ಲ, ನಾ ಆ ಥರ ಏನು ಹೇಳಿಲ್ಲ. ಅಂದ್ರೆ ಕಾಮನ್ ಆಗಿ ಹೇಳ ಅಂತ ಸುಳ್ಳು ಅದು. ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳ್ತಾರೆ. ಏನ್ ಬೇಕಾದ್ರೂ ಸುಳ್ಳು ಹೇಳ್ಬಿಟ್ಟು ಅದು ಸುಳ್ಳು ಅಂತ ಮುಟ್ಟು ವಾದಿಸ್ಬಿಡ್ಬೋದು. ಇದನ್ನೇ ಹೇಳ್ಬಿಟ್ಟು ಅವ್ರು ಹೋಗಿ ಪಕ್ಕದಲ್ಲಿ ನೋಡಿದ್ರೆ ತಾನೇ ಗೊತ್ತಾಗೋದು. ಮನೆ ಕಡೆ ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಏನೋ ಮಾಡ್ಕೊಡ್ಬೋದಪ್ಪ. ಈಗ ನಾವೇ ಸೂಟು ಬುಟ್ ಹಾಕೊಂಡು ನಿಂತಿದೀವಿ ಇಲ್ಲಿ ಪ್ರೋಗ್ರಾಮ್ಗೆ ಅಂತ, ಹೊರಗಡೆ ಹೋದಾಗ ಚಡಿ ಹಾಕೊಂಡು ಓಡಾಡ್ಬೋದಪ್ಪ, ಗೊತ್ತು. ಅದನ್ನೇ ಲಾಕ್ ಮಾಡೋಣ. ಓಕೆ, ಹುಡುಗ ಹುಡುಗಿ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ. ನೀವು ಅದೇ ಲಾಕ್ ಮಾಡ್ತೀರಾ? ಓಕೆ, ಮಹಾನ್ ಅವರೇ ದಯವಿಟ್ಟು ಬೇರೆ ಹೇಳಿ. ಹುಡುಗ ಹುಡುಗಿಗೆ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ. ಆಗಲ್ಲ ನನಗೆ. ಓಕೆ, ಈಗ ಉತ್ತರ ಏನು ಅಂತ ನೋಡೋಣ. ಅಧ್ಯಕ್ಷರೇ, ಸರಿಯಾದ ಆರ್ಡರ್ ಅಲ್ಲಿ ಉತ್ತರಗಳನ್ನ ತೋರಿಸ್ಬಿಡಿ. ಮನೆ ಕಡೆ ತುಂಬಾ ಚೆನ್ನಾಗಿದ್ದಾರೆ, ಅನುಕೂಲವಾಗಿದ್ದಾರೆ ಅಂತ ನೋಡಿ. ಎದುರುಗಡೆ ಕೂತಿರೋ ದೊಡ್ಡೋರು ಹೂ ಹೂ ಅಂತಿದ್ದಾರೆ. ದೊಡ್ಡೋರು ಕನ್ಸಿಡರ್ ಮಾಡೋದೇ ಇದನ್ನ. ಎರಡನೇ ಸರಿಯಾದ ಉತ್ತರ ಕೈ ತುಂಬಾ ಸಂಪಾದನೆ ಮಾಡ್ತಾರೆ. ಮೂರನೇ ಸರಿಯಾದ ಉತ್ತರ ಹುಡುಗ ಹುಡುಗಿಗೆ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ, ಅದನ್ನ ನೀವೆಲ್ಲರೂ ಹೇಳಿದೀರಾ. ನಾಲ್ಕನೇ ಸರಿಯಾದ ಉತ್ತರ ಆಚಾರ ವಿಚಾರ ಗೊತ್ತಿರುವ ಹುಡುಗ ಅಥವಾ ಹುಡುಗಿ. ಓಕೆ, ಈಗ ಮೊದಲನೇ ಪ್ರಶ್ನೆ ಆದ್ಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕ ಸಿಕ್ಕಿದೆ ಅಂತ ನೋಡೋಣ. ದೀಪಿಕಾ ಮತ್ತು ಆನಂದ್ ಅವರಿಗೆ ಸಿಗ್ತಾ ಇದೆ 50 ಅಂಕಗಳು. ಸಂಪ್ರೀತಾ ಮತ್ತು ಚಂದನ್ ಅವ್ರಿಗೆ ಸಿಗ್ತಾ ಇದೆ 50 ಅಂಕಗಳು. ಗಗನ ಮತ್ತು ಪುನೀತ್ ಅವ್ರಿಗೆ 50 ಅಂಕಗಳು. ಹಾಗೆ ನಮ್ಮ ಮಹಾನ್ ಜೋಡಿಗೂ ಸಿಗ್ತಾ ಇದೆ 50 ಅಂಕಗಳು. ಓಕೆ ಅಧ್ಯಕ್ಷರೇ, ಮುಂದಿನ ಪ್ರಶ್ನೆ. ಹೆಂಗಸರು ಎಲ್ಲಿ ಚೌಕಾಸಿ ಮಾಡ್ತಾರೆ? ಅಧ್ಯಕ್ಷರೇ, ಪ್ರಶ್ನೆ ಬೇರೆ ತರ ಕೇಳಬೇಕಿತ್ತು. ಹೆಂಗಸರು ಎಲ್ಲಿ ಚೌಕಾಸಿ ಮಾಡಲ್ಲ ಅಂತ. ಆ ತರ ಕೇಳ್ಬೇಕಾಗುತ್ತೆ ಅಂತಾನೆ ಈ ತರ ಪ್ರಶ್ನೆ ಕೇಳಿ. ಆಯ್ತು, 4 ಆಪ್ಷನ್ಸ್ ಬರ್ಲಿ. ಬಟ್ಟೆ ಅಂಗಡಿ, ಚಿನ್ನದ ಅಂಗಡಿ, ತರಕಾರಿ ಅಂಗಡಿ, ಹೂವಿನ ಅಂಗಡಿ. ಓಕೆ, ಈ ಪ್ರಶ್ನೆಗೆ ಮೊದಲನೇದಾಗಿ ಉತ್ತರ ಹೇಳ್ಬೇಕಾಗಿರೋದು ತಾವು. ನಮ್ಮ ಉತ್ತರ ತರಕಾರಿ ಅಂಗಡಿ. ಯಾಕಂದ್ರೆ ನಾವು ಜಾಸ್ತಿ ರೆಗ್ಯುಲರ್ ಆಗಿ ತರಕಾರಿ ತರಕ್ ಹೋಗ್ಬೇಕಾದ್ರೆ ಏನ್ ಬೇಕು ಅಂತ ನಾನು ಫೋನ್ ಮಾಡಿ ಕೇಳ್ತೀನಿ. ಫೋನಲ್ಲಿ ಕಾಲಲ್ಲಿ ಇರ್ತೀನಿ. ಏನ್ ಬೇಕು? ತರಕಾರಿ, ಬೀನ್ಸ್ ಬೇಕಾ? ಎಷ್ಟು ಕೇಳಿ. ಆಲೂಗೆಡ್ಡೆ ಬೇಕಾ? ಎಷ್ಟು ಕೇಳಿ. ಬಟಾಣಿ ಬೇಕಾ? ಎಷ್ಟು ಕೇಳಿ. ಪ್ರತಿಯೊಂದು ತರಕಾರಿಗೂ ಒಂದು ಕ್ವಶನ್ ಆ ಕಡೆಯಿಂದ ರೇಜ್ ಆಗುತ್ತೆ, ಎಷ್ಟು ಕೇಳಿ. ನೀವೊಂದು ಚೌಕಾಸಿ ಮಾಡ್ಬಿಡಿ. ನೆಕ್ಸ್ಟ್ ಟೈಮು ಮೊಬೈಲ್ ಇಟ್ಕೊಳ್ಳಿ, ತರಕಾರಿ ಅಂಗಡಿ ಕೈ ಕೊಡ್ತಿದ್ದೀನಿ ಅನ್ಬಿಡಿ. ತರಕಾರಿ ಅಂಗಡಿ. ಎಸ್, ತರಕಾರಿ ಅಂಗಡಿ. ಸರ್ ನಮ್ದು ಬಟ್ಟೆ ಅಂಗಡಿ. ಬಟ್ಟೆ ಅಂಗಡಿ. ಬಟ್ಟೆ ಅಂಗಡಿಲಿ ಬಾರ್ಗೇನ್ ಅಂತ. ಯಾವ ತರ ನಿಮ್ ಹೆಂಡತಿ ಜಾಸ್ತಿ ಬಟ್ಟೆ ಅಂಗಡಿಲೇ ಮಾಡೋದು ಅನ್ಸುತ್ತೆ? ಬಟ್ಟೆ ಅಂಗಡಿಲೇ ಮಾಡ್ತಾರೆ. ಆಬ್ವಿಯಸ್ಲಿ ಎಲ್ಲಾ ಹೆಂಗಸರು ಬಟ್ಟೆ ಅಂಗಡಿಲೇ ಮಾಡೋದು. ಅವ್ರು 1000 ರೂಪಾಯಿ ಅಂತಾರೆ, ಇವ್ರು 300 ರೂಪಾಯಿ ಅಂತ ಸ್ಟಾರ್ಟ್ ಮಾಡ್ತಾರೆ. 300, 400, 500, ಕೊನೆಗೆ ಇಬ್ಬರಿಗೂ ಟ್ಯಾಲಿ ಆಗಿ ನಿಂತ್ಕೊಳ್ಳುತ್ತೆ. ತುಂಬಾ ಟೈಮ್ ಸ್ಪೆಂಡ್ ಮಾಡೋದು, ತುಂಬಾ ಬಾರ್ಗೇನ್ ಮಾಡೋದು ಬಟ್ಟೆ ಅಂಗಡಿ. ಅವರು ತರಕಾರಿ ಅಂಗಡಿ, ಇವರು ಬಟ್ಟೆ ಅಂಗಡಿ. ಈಗ ಇನ್ನು 4 ತಿಂಗಳಾಗಿಲ್ಲ ಸೂಟ್ ಹೊಲಿಸಿ, ಇವರು ಎಲ್ಲೆಲ್ಲಿ ಬಾರ್ಗೇನ್ ಮಾಡೋರು ಕೇಳೋಣ. ಬಟ್ಟೆ ಅಂಗಡಿ. ಬಟ್ಟೆ ಅಂಗಡಿ. ಮದ್ವೆ 4 ತಿಂಗಳಾಯ್ತಲ್ಲ, ಶಾಪಿಂಗ್ ಜಾಸ್ತಿ ಆಗಿರೋದಲ್ಲೇನೆ. ಓಕೆ, ನಿಮ್ ಪ್ರಕಾರ ಬಟ್ಟೆ ಅಂಗಡಿ. ನೀವ್ ಹೇಳಿ ಸರ್. ದೀಪಿಕಾ, ಆನಂದ್ ಸರ್. ಬಟ್ಟೆ ಅಂಗಡಿ. ಬಟ್ಟೆ ಅಂಗಡಿ. ಎಷ್ಟು ಬಾರ್ಗೇನ್ ಮಾಡಿದಿರಾ ಮೇಡಮ್? ನಾನ್ ಮಾಡಲ್ಲ, ನೀವು ಮಾಡ್ತಾರಾ ಸರ್? ಏನ್ ಸರ್ ನೀವು ಬಾರ್ಗೇನ್ ಮಾಡೋದ? ಸರ್, ಒಂದ್ಸಲಿ ಸೀರೆ ಅಂಗಡಿಗೆ ಹೋದ್ರೆ 3 ಇಂದ 4 ಸಲ ಕಾಫಿ ಟೀ ಸಿಗುತ್ತೆ. ಕುತ್ಕೊಬಿಡ್ತೀವಿ ಎಲ್ಲಾರು ಒಂದ್ ಕಡೆ, ನಾನು ನನ್ನ ಪಾಪು. ಇವ್ರು ಮಾತಾಡ್ಕೊಂಡಿರ್ತಾರೆ ಸರ್. ಇದೊಂಥರ ಚೆನ್ನಾಗಿದೆ. ನಿಮ್ ಬಗ್ಗೆನೇ ಹೇಳ್ತಾವ್ರ ಈಗ ಅವ್ರು. ನೀವೇ ಬಾರ್ಗೇನ್ ಮಾಡ್ತೀರಂತ? ಜಾಸ್ತಿ ಮಾಡಲ್ಲ ಸರ್. ಓಕೆ ಅಧ್ಯಕ್ಷರೇ, ಸರಿಯಾದ ಉತ್ತರಗಳನ್ನ ಆರ್ಡರ್ ವೈಸ್ ತೋರಿಸ್ಬಿಡಿ. ಮೊದಲ ಸರಿಯಾದ ಉತ್ತರ ತರಕಾರಿ ಅಂಗಡಿ, ಎರಡನೇ ಸರಿಯಾದ ಉತ್ತರ ಬಟ್ಟೆ ಅಂಗಡಿ, ಮೂರನೇದು ಹೂವಿನ ಅಂಗಡಿ, ನಾಲ್ಕನೇದು ಚಿನ್ನದ ಅಂಗಡಿ. ನೀವು ಸರಿಯಾದ ಉತ್ತರ ಕೊಟ್ಟಿದ್ದೀರಾ, ಸೂಪರ್. ಈಗ ಈ ಪ್ರಶ್ನೆ ಆದ್ಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕಗಳು ಹೋಗಿದೆ ಅಂತ ನೋಡುವಂತ ಸಮಯ. ದೀಪಿಕಾ ಆನಂದ್ ದಂಪತಿಗಳಿಗೆ ಸಿಗ್ತಾ ಇದೆ 75 ಅಂಕಗಳು. ಸಂಪ್ರೀತಾ ಮತ್ತು ಚಂದನ್ ದಂಪತಿಗಳಿಗೆ ಸಿಗ್ತಾ ಇದೆ ಪೂರ್ತಿ 100 ಅಂಕಗಳು. ಗಗನ ಮತ್ತು ಪುನೀತ್ ದಂಪತಿಗಳಿಗೆ ಸಿಗ್ತಾ ಇದೆ 75 ಅಂಕಗಳು. ಪೂಜಾ ಮತ್ತು ಮಹಾನ್ ನವ ದಂಪತಿಗಳಿಗೆ ಸಿಗ್ತಾ ಇದೆ 75 ಅಂಕಗಳು. ಡೈರೆಕ್ಟ್ ಆಗಿ ಇನ್ನೇನು ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ ಅಲ್ವಾ? ಅಧ್ಯಕ್ಷರೇ, ಮುಂದಿನ ಪ್ರಶ್ನೆಯನ್ನು ತೋರಿಸ್ಬಿಡಿ. ಗಂಡಸರು ಕುಡಿದುಕೊಂಡು ಬಂದಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ?
ಸಖತ್ತಾಗಿದೆ ಕ್ವೆಶನ್. ಉತ್ತರ ಯಾರು ವಿಜುವಲ್ ಬೇರೆ ಅಭಿಮಾನಿ ದೇವರುಗಳು ಬರ್ಲಿ ವಿಜಲ್ ಹೊಡಿತಾರೆ. ಉತ್ತರಗಳು ತೋರಿಸ್ಬಿಡಿ. ತುಂಬಾ ಜೆಂಟಲ್ ಮ್ಯಾನ್ ತರ ಬಿಹೇವ್ ಮಾಡ್ತಿರ್ತಾರೆ. ಫುಲ್ ಇಂಗ್ಲಿಷ್ ಮಾತಾಡ್ತಾರೆ. ಸೈಲೆಂಟ್ ಆಗಿ ಮಲ್ಕೋತಾರೆ. ಮಲ್ಗಿರೋ ಮಕ್ಕಳನ್ನ ಎದ್ದೇಳ್ಸಿ ತಿನ್ನೋದಕ್ಕೆ ಏನಾದ್ರೂ ಕೊಡ್ತಾರೆ. ಓಕೆ, ಈಗ ಗಗನ ಪುನೀತ್ ಮೊದಲನೇ ಆಪ್ಷನ್ಸ್ ತಗೋತೀವಿ. ತುಂಬಾ ಜೆಂಟಲ್ಮನ್ ಆಗಿ ಬಿಹೇವ್ ಮಾಡ್ತಾರೆ. ಅವ್ರು ಹಂಗೆ ಮಾಡ್ತಾರ? ಇಲ್ಲ ಆತರ ಹ್ಯಾಬಿಟ್ಸ್ ಯಾವ್ದು ಇಲ್ಲ. ಪುನೀತ್ ಇಲ್ಲ, ಅದನ್ನ ಒಡಿಯಂಗೆ ಹೇಳ್ತಾರಪ್ಪ. ಇಲ್ಲ ಆ ತರದ್ ಯಾವ್ದು ಆದ್ರ ಹ್ಯಾಬಿಟ್ಸ್ ಎಲ್ಲ ಯಾವ್ದಿಲ್ಲ ಚಾಟ್ ಅಂತ. ಓಕೆ, ಹೌದು. ತುಂಬಾ ಜೆಂಟಲ್ ಮ್ಯಾನ್ ತರ ಬಿಹೇವ್ ಮಾಡ್ತಾರೆ. ಎಸ್. ನವವಧುವರರು 4th ಆಪ್ಷನ್. ಮಲಗಿರೋ ಮಕ್ಕಳನ್ನ ಎದ್ದೇಳಿಸಿ ತಿನ್ನೋದಕ್ಕೆ ಏನಾರು ಒಂದ್ ಕೊಡ್ತಾರೆ. ನಿಮಿಷ, ಮದ್ವೆ ಆಗಿ 4 ತಿಂಗಳಾಗಿದೆ. ಮಲಗಿರೋ ಮಕ್ಳನ್ನ ಹೇಳ್ಸಿ ತಿನ್ನಕ್ಕೆ ಏನಾರು ಕೊಡ್ತಾರೆ ಅಂತ ನಿಮ್ಗೆ ಅಟ್ಲೀಸ್ಟ್ ಗೊತ್ತು? ಕೇಳ್ತಾರೆ ಮನೆಯಿಂದ ಆಚೆಯಿಂದ ಆದರ್ಶ ಬಂದಾಗ. ದಂಪತಿಗಳು ಕಾರ್ಯಕ್ರಮಕ್ಕೆ ಹೆಂಗ್ ಬಂದ್ರಿ, ಹೆಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಇದ್ರೆ ನೋಡಿದೀವಲ್ಲ ಅಂತ ಹೇಳೋರು ಅವರು ಇದನ್ನೂ ನೋಡಿರ್ಬೋದು. ಓಕೆ, ಲಾಕ್ ಮಾಡೋದಾ? ಯಾ. ದೀಪಿಕಾ ಆನಂದ್ ಅವರೇ, ಮಲಗಿರುವ ಮಕ್ಕಳನ್ನ ಎದ್ದೇಳಿಸಿ ತಿನ್ನೋದಕ್ಕೆ ಯಾರು ಯಾರು ಮಾಡ್ತಾರೆ ಹೇಳಿ? ಅದೇ ಕುಡ್ದಾಗ ಗಂಡಸರು. ಯಾರಾಗ ಮಾಡಿದ್ದಾರೆ? ಯಾರು ಯಾರು? ಮೇಡಮ್ ಬಾರ್ಗಿನ್ ಮಾಡಬೇಡಿ, ಮಾತಾಡಕ್ಕೆ ಬಾರ್ಗಿನ್ ಮಾಡಿ. ಇವಾಗ ನಿಮ್ಮ ಉತ್ತರನ ಲಾಕ್ ಮಾಡೋಣ ಹಾಗಾರೆ. ಸೇಮ ನಿಮ್ದು ಉತ್ತರ? ಹೌದು. ಸಂಪ್ರೀತಾ ಮತ್ತು ಚಂದನ್ ಅವರೇ, ನಮ್ದು ಫಸ್ಟ್ ಆಪ್ಷನ್. ಅನುಭವದ ಮಾತ್ರ ಇಲ್ಲ ನೋಡಿರೋದ. ಗ್ಯಾಪ್ ತಗೊಂಡ್ರೆ ಗೊತ್ತಾಗ್ಬಿಡುತ್ತೆ. ಹೇಳಿ. ಎಕ್ಸ್ಪೀರಿಯನ್ಸ್ ಅದು. ಎಕ್ಸ್ಪೀರಿಯನ್ಸ್. ತುಂಬಾ ಜೆಂಟಲ್ಮೆನ್ ತರ ಬಿಹೇವ್ ಮಾಡೋದು. ಈಗೊಂದು ಡೌಟ್ ಇದೆ, ಬನ್ನಿ. ಈಗ ನೀವು ಆ ತರ ರೆಡಿ ಆಗ್ಬಿಟ್ಟು ಬರ್ತೀರಾ ಹೊರಗಡೆಯಿಂದ. ಸಂಪ್ರೀತ್ ಅವರು ಬಾಗ್ಲ ಹತ್ರ ಕಾಯ್ತಾ ನಿಂತಿರ್ತಾರೆ. ಬಾಗಲ್ ತೆಗೆದ ತಕ್ಷಣ ನೀವು ಕಾಣ್ತೀರಾ, ಎಲ್ಲೋ ಹೋಗ್ಬೇಕು ಎಲ್ಲೋ ಹೋಗಿರ್ತೀರಾ, ಲೇಟ್ ಆಗಿ ಬಂದಿರ್ತೀರಾ, ಜೊತೆಗೆ ಈ ತರ ಡೀಸೆಂಟ್ ಆಗಿ ಬೇರೆ ಬಂದಿರ್ತೀರಾ. ಸೊ ಆ ಜೆಂಟ್ಲ್ಮೆನ್ ತರ ಬಂದಾಗ ಹೆಂಗಾಗುತ್ತೆ ಸಿಚುವೇಶನ್ ಅಂತ ಒಂದ್ಸಲ ನೋಡೋಣ. ಈಗ ರೆಡಿ, 3, 2, 1. ಅಧ್ಯಕ್ಷರೇ ಗೋ. ಇಷ್ಟೊತ್ಕ ಬರೋದು ಮನೆಗೆ? ಎಷ್ಟಾಗಿದೆ ಟೈಮು? ಫ್ರೆಂಡ್ಸ್ ಎಲ್ಲ ಸಿಕ್ಬಿಟ್ರೆ ಹಂಗೆ ಅಲ್ವಾ? ಮನೇಲಿ ಇರೋರು ಯಾರು ನೆನಪೇ ಆಗಲ್ಲ ನಿಮಗೆ? ನಿಮಗೆ ಮಾತಾಡ್ಸ್ತಿರೋದು. ಎಲ್ಲೋಗಿದ್ರಿ ಇಷ್ಟೊತ್ತು ಗಂಟ? ಇಲ್ಲ ಸುಮ್ಮನೆ ಫೋನ್ ಮಾಡಿದ್ರೆ ಯಾಕೆ ಎತ್ತಿಲ್ಲ? ಫೋನ್ ಸೈಲೆಂಟ್ ಆಯ್ತು. ಇಲ್ಲಿ ಮನೇಲಿದ್ದಾಗೆಲ್ಲ ಆನ್ ಆಗಿರುತ್ತೆ ಮತ್ತೆ. ಕರೆಕ್ಟ್. ಅದ್ ಮನೇಲಿ ಇರ್ಲಿಲ್ವಲ್ಲ. ಆಚೆ ಹೋದ್ಮೇಲೆ ರಿಂಗರ್ಗೆ ಹಾಕೊಬೇಕು. ಏನಕ್ಕೆ ಎತ್ತಿಲ್ಲ? ನೋಡ್ಲಿಲ್ಲ, ಫೋನ್ ಕಾರ್ ಓಡಿಸ್ತೀನಿ. ಇಷ್ಟೇನಾ? ನೀವು ಈ ತರ ಜೆಂಟ್ಲ್ಮೆನ್ ಆದ್ರೆ ಆಗಲ್ಲ. ನೀವು ನಿಂತ್ಕೊಳ್ಳಿ, ನಾನು ತೋರಿಸ್ತೀನಿ ಇವಾಗ. ಓ ನೀವಾ? ನಮ್ಮನೆ ಅನ್ಕೊಂಬಿಟ್ಟು. ಹಲೋ, ಓ ನೀವೇನಾ? ಇದು ನಮ್ದೇ ಮನೆ, ಬನ್ನಿ. ಗಮ್ಮಂತಿದ್ದೀರಾ? ಸೆಂಟ್ ನೆನ್ನೆ ತಗೊಂಡಿದ್ದು, ಚೆನ್ನಾಯ್ತು. ಎಲ್ಲಿಗೆ ಹೋಗಿದ್ರಿ ಇಷ್ಟೊತ್ತು? ನಾನು ಕುಡ್ದಾಗ ತುಂಬಾ ಸುಂದರವಾಗಿ ಕಾಣಿಸ್ತೀಯ. ಆಹಾ, ಬಂಗಾರಿ ಅಪ್ಸರೆ ತರ ಕಾಣಿಸ್ತೀಯ ನೀನು. ಕುಡ್ದಾಗ ಮಾತ್ರ? ಯಾವಾಗ್ಲೂ ಕುಡ್ದಾಗ ಜಾಸ್ತಿ ಚೆನ್ನಾಗಿ ಕಾಣಿಸ್ತೀಯ. HD ಕ್ವಾಲಿಟಿ ಆಗ್ಬಿಡುತ್ತೆ ಕಣ್ಣು. ನಾನ್ ಬರೀ ಎಲ್ಲಿಗೆ ಹೋಗಿದ್ರಿ ಇಷ್ಟೊತ್ತು ಅಂದೆ. ಕುಡ್ದಾಗ ಅಂತ ನೀವೇ ಶುರು ಮಾಡಿದ್ರಿ. ಯಾವ ಪಾರ್ಟಿಗೆ ಹೋಗಿದ್ರಿ? ನಾನು ಸೆಂಟ್ಸ್ ಮೇಲೆ ಹೇಳಿದ್ದು. ನಾನು ಎಲ್ಲಿ ಕುಡ್ದಿದ್ದೀನಿ? ಸೆಂಟ್ ಕುಡ್ಕೊಂಡ್ರ? ಹಾ, ಇಲ್ಲಿಗೆ ಬಟ್ಟೆ ಕುಡ್ಸಿದ್ರಿ. ನನ್ಗೆ ಕುಡ್ದಾಗೆಲ್ಲ ಮನೆಗೆ ಬಂದ ತಕ್ಷಣ ಆಟ ಆಡಕ್ಕೆ ಒಂದ್ ಮಗು ಬೇಕು ಅನ್ಸುತ್ತೆ. ನಿನ್ನ ಅಭಿಪ್ರಾಯ ಏನು? ಹೇಳ್ತೀನಿ ಅಭಿಪ್ರಾಯ ಏನು ಅಂತ. ಎಷ್ಟು ಕುಡ್ದ್ರಿ? ಆಟ ಆಡಕ್ಕೆ ಮಗು ಬೇಕು ಅನ್ನಿಸ್ತೈತೆ, ಅದನ್ನ ಹೇಳ್ತಿರೋದು. ಕೇಳ ಫಸ್ಟ್ ಹೇಳೋ ದುರಂಕಾರ.
ನಾನ್ ಕುಡ್ಕೊಂಡ್ಬರ್ರೆ ನಿನಗೇನೆ ದುರಂಕಾರ. ನಿಮ್ಮ ಅಪ್ಪ ದುಡ್ಡು ಕೊಡ್ತಾನ? ದುಡಿಯೋದ್ ನಾನು, ಕುಡಿಯೋದ್ ನಾನು, ನಿಂದೇನು? ಆಯ್ತು. ತಲೆ ಹಿಡ್ಕೊಳ್ಳೋದು ನಂಗೆ ಬೆಳಗ್ಗೆ, ನಿಂಗ ಮಜ್ಜಿಗೆ ಮಾಡ್ಕೊಡ್ಬೇಕು ಅಷ್ಟೇ ಬೆಳಗ್ಗೆ. ದರೇಡು ಲೈಟ್ ಆಫ್ ಮಾಡು, ಕಣ್ಣುರಿತಾವೆ. ಒಂದ್ ನಿಮಿಷ. ಯಾವ ಒಂದ್ ನಿಮಿಷ ಆಪಡೆ ಲೈಟ್. ಓಕೆ, ಈಗ 4 ಜನ ಉತ್ತರ ಕೊಟ್ಟಾಗಿದೆ. ಯಾವ್ಯಾವ ಉತ್ತರಗಳು ಯಾವ್ಯಾವ ಆರ್ಡರ್ ಇದೆ ಅಂತ ನೋಡುವಂತ ಸಮಯ. ಅಧ್ಯಕ್ಷರೇ, ಉತ್ತರಗಳನ್ನ ಆರ್ಡರ್ ಅಲ್ಲಿ ತೋರಿಸ್ಬಿಡಿ. ತುಂಬಾ ಜೆಂಟಲ್ ಮ್ಯಾನ್ ತರ ಬಿಹೇವ್ ಮಾಡ್ತಾರೆ. ಇದು ಟಾಪ್ 1 ಉತ್ತರ. ಟಾಪ್ 2 ಉತ್ತರ ಮಲಗಿರೋ ಮಕ್ಕಳನ್ನ ಎದ್ದೇಳಿಸಿ ತಿನ್ಸೋದಕ್ಕೆ ಏನಾದ್ರೂ ಕೊಡ್ತಾರೆ. ಟಾಪ್ 3 ಸೈಲೆಂಟ್ ಆಗಿ ಮಲಗ್ತಾರೆ. ಟಾಪ್ 4 ಉತ್ತರ ಫುಲ್ ಇಂಗ್ಲಿಷ್ ಮಾತಾಡ್ತಾರೆ. ಸೂಪರ್ ಚಂದನ್, ಎಕ್ಸ್ಪೀರಿಯನ್ಸ್ಗೂ ನಂಬರ್ ಬರುತ್ತಪ್ಪ. ಓಕೆ, ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕ ಸಿಕ್ಕಿದೆ ಅನ್ನೋದನ್ನ ನೋಡುವಂತ ಸಮಯ. ದೀಪಿಕಾ ಮತ್ತು ಆನಂದ್ ದಂಪತಿಗಳಿಗೆ ಸಿಕ್ಕಿದೆ 75 ಅಂಕಗಳು. ಸಂಪ್ರೀತಾ ಮತ್ತು ಚಂದನ್ ಅವರಿಗೆ ಸಿಗ್ತಾ ಇದೆ ಕಂಪ್ಲೀಟ್ 100ಕ್ಕೆ 100 ಮಾರ್ಕ್ಸು. ಗಗನ ಜೋಡಿಗೆ ಈ ಸುತ್ತಿನಲ್ಲಿ ಸಿಗ್ತಾ ಇದೆ 100 ಅಂಕಗಳು. ಪೂಜಾ ಮತ್ತು ಮಹಾನ್ ಜೋಡಿಗೆ ಸಿಗ್ತಾ ಇದೆ 75 ಅಂಕಗಳು. ಈ ಸುತ್ತಿನ ಕೊನೆ ಪ್ರಶ್ನೆಯನ್ನ ಕೇಳುವಂತ ಸಮಯ. ಅಧ್ಯಕ್ಷರೇ, ಕೊನೆ ಪ್ರಶ್ನೆ ತೋರಿಸ್ಬಿಡಿ. ಹೆಣ್ಣು ಮಕ್ಕಳು ತವರು ಮನೆಗೆ ಹೋದಾಗ ವಾಪಸ್ ಬರ್ದೇ ಇರೋದಕ್ಕೆ ಹೇಳುವ ಕಾರಣಗಳು ಏನು? 4 ಆಪ್ಷನ್ಸ್ ಬರ್ಲಿ. ಇವತ್ತು ಶುಕ್ರವಾರ ಅಥವಾ ಮಂಗಳವಾರ, ಅದಕ್ಕೆ ಬರಲ್ಲ. ರಿಟರ್ನ್ ಟಿಕೆಟ್ ಸಿಗಲಿಲ್ಲ. ಅಪರೂಪಕ್ಕೆ ಬಂದಿದೀಯಾ, ಹೋದ್ರೆ ಆಯ್ತು ಅಂತ ಅಪ್ಪ ಅಮ್ಮ ಹೇಳ್ತಾ ಇದ್ದಾರೆ. ಫ್ಯಾಮಿಲಿ ಅವರಿಗೆ ಹುಷಾರಿಲ್ಲ ಅಂತ ನೆಪ ಹೇಳ್ತಾರೆ. ಓಕೆ, ಈಗ ಪೂಜಾ ಮಹಾನಿಂದ ಶುರು ಮಾಡೋಣ. ಈ 4ರಲ್ಲಿ ನಿಮ್ಮ ಉತ್ತರ ಯಾವುದು? ಅಪರೂಪಕ್ಕೆ ಬಂದಿದ್ಯಾ, ಹೋದ್ರೆ ಆಯ್ತು ಅಂತ ಅಪ್ಪ ಅಮ್ಮ ಹೇಳ್ತಾ ಇದ್ದಾರೆ. ಅದೇ, ಅಪರೂಪಕ್ಕೆ ಬಂದಿದ್ಯಾ, ಹೋದ್ರೆ ಆಯ್ತು ಅಂತ ಹೇಳ್ತಿದ್ದಾರೆ ಅಂತ. ಆನಂದ್ ಸರ್. ಸರ್ ಹೇಳ್ತೀವಿ. ಇವತ್ತು ಶುಕ್ರವಾರ ಅಥವಾ ಮಂಗಳವಾರ ಅಂತ ನೋಡಿ ಹೇಳ್ತಾರೆ. ಓಕೆ, ಅಂದ್ರೆ ನೀವು ಹೇಳ್ತಿರೋದು ಇವತ್ತು ಶುಕ್ರವಾರ ಹೋಗ್ಬೇಡ ಕಣಮ್ಮ, ಮಂಗಳವಾರ ಬೇಡ ಅಂತ ಹೇಳ್ತವ್ರೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತೀರಾ. ಸಂಪ್ರೀತಾ, ಚಂದನ್ ಅವರೇ? ನಮ್ದು ಫಸ್ಟ್ ಆಪ್ಷನ್. ಇವತ್ತು ಶುಕ್ರವಾರ. ಇವತ್ತು ಶುಕ್ರವಾರ ಅಥವಾ ಮಂಗಳವಾರ? ಶುಕ್ರವಾರ ಮಂಗಳವಾರ ಹಂಗ್ ಬಂದ್ರೆ ಜೆಂಟ್ಲ್ಮೆನ್ ತರ ಬಗಲ್ ತೆಗಿಬೋದಾ? ಓಕೆ, ಶುಕ್ರವಾರ ಮಂಗಳವಾರ ನಿಮ್ದು. ಓಕೆ, ಗಗನ ಮತ್ತೆ ಪುನೀತ್ ಅವರೇ? ಫ್ಯಾಮಿಲಿ ಅವರಿಗೆ ಹುಷಾರಿಲ್ಲ ಅಂತ ನೆಪ ಹೇಳ್ತಾರೆ. ಲಾಕ್ ಮಾಡೋಣ. ಓಕೆ, ಈಗ 4 ಜೋಡಿಗಳು ಉತ್ತರಗಳನ್ನ ಕೊಟ್ಟಾಗಿದೆ. ಅಧ್ಯಕ್ಷರೇ, ಆರ್ಡರ್ ವೈಸ್ ಸರಿ ಉತ್ತರಗಳನ್ನ ತೋರಿಸ್ಬಿಡಿ. ಅಪರೂಪಕ್ಕೆ ಬಂದಿದೀಯಾ, ಹೋದ್ರೆ ಆಯ್ತು ಅಂತ ಅಪ್ಪ ಅಮ್ಮ ಹೇಳ್ತಾ ಇದ್ದಾರೆ. ಇದು ಟಾಪ್ 1 ಉತ್ತರ. ಟಾಪ್ 2 ಇವತ್ತು ಶುಕ್ರವಾರ ಅಥವಾ ಮಂಗಳವಾರ. ಟಾಪ್ 3 ರಿಟರ್ನ್ ಟಿಕೆಟ್ ಸಿಗಲಿಲ್ಲ. ಟಾಪ್ 4 ಫ್ಯಾಮಿಲಿ ಅವರಿಗೆ ಹುಷಾರಿಲ್ಲ ಅಂತ ನೆಪ ಹೇಳ್ತಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಅಂಕಗಳು ಸಿಕ್ಕಿದೆ ಅಂತ ನೋಡುವಂತ ಸಮಯ. ದೀಪಿಕಾ ಮತ್ತು ಆನಂದ್ ಅವರಿಗೆ ಸಿಗ್ತಾ ಇದೆ 75 ಅಂಕಗಳು. ಸಂಪ್ರೀತಾ ಮತ್ತು ಚಂದನ್ ಅವರಿಗೆ ಸಿಗ್ತಾ ಇದೆ 75 ಅಂಕಗಳು. ಗಗನ ಮತ್ತು ಪುನೀತ್ ಅವರಿಗೆ ಸಿಗ್ತಾ ಇದೆ 25 ಅಂಕಗಳು. ಹಾಗೂ ಮಹಾನ್ ಪೂಜಾ ಇವರಿಗೆ ಸಿಗ್ತಾ ಇದೆ ಸಂಪೂರ್ಣ 100 ಅಂಕಗಳು. ಯಾರ್ಯಾರಿಗೆ ಎಷ್ಟೆಷ್ಟು ಸ್ಕೋರ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನೋಡೋಣ. ದೀಪಿಕಾ ಮತ್ತು ಆನಂದ್ ದಂಪತಿಗಳಿಗೆ ಸಿಗ್ತಾ ಇದೆ 275 ಅಂಕಗಳು. ಸಂಪ್ರೀತಾ ಮತ್ತು ಚಂದನ್ ದಂಪತಿಗಳಿಗೆ ಸಿಗ್ತಾ ಇದೆ 325 ಅಂಕಗಳು. ಗಗನ ದಂಪತಿಗೆ ಸಿಗ್ತಾ ಇದೆ 250 ಅಂಕಗಳು. ಮಹಾನ್ ಹಾಗೂ ಪೂಜಾ ದಂಪತಿಗೆ ಸಿಗ್ತಾ ಇದೆ 300 ಅಂಕಗಳು. ಸೊ ಈಗ ಎಲ್ರಿಗೂ ಗೊತ್ತಾಗಿದೆ, ಈ ಸುತ್ತನ್ನ ಗೆದ್ದಿರುವಂತದ್ದು ಬೇರೆ ಯಾರು ಅಲ್ಲ, ಸಂಪ್ರೀತಾ ಮತ್ತು ಚಂದನ್. ಓಕೆ, ಈ ಸುತ್ತಿನ ವಿಜೇತರಾಗಿರುವಂತಹ ಸಂಪ್ರೀತಾ ಮತ್ತು ಚಂದನ್ ಅವರಿಗೆ ಸಿಗ್ತಾ ಇದೆ ಈ ಬಹುಮಾನಗಳು. ದಯವಿಟ್ಟು ಬನ್ನಿ. ಓಕೆ, ಬರಲಿ ಇವ್ರಿಗೆ ಜೋರ ಚಪ್ಪಾಳೆ. ಥ್ಯಾಂಕ್ ಯು. ಈಗ ನಮ್ಮ 2ನೇ ಸುತ್ತಿಗೆ ಹೋಗುವಂತ ಸಮಯ. ನಮ್ಮ 2ನೇ ಸುತ್ತು ಸೂಪರ್ ಜೋಡಿ. ಈಗ ಆಟ ಏನು ಅಂತ ಹೇಳ್ತೀನಿ. ಇಲ್ಲಿ 2 ಕೋಲ್ ಇದೆ. ಇದು ಗಂಡ, ಇದು ಹೆಂಡತಿ. ಓಕೆನಾ?
ಸೊ ಇವೆರಡು ಕೋಲಿನ ಸಹಾಯದಿಂದ ಇಬ್ರು ಯಾವ ಕೈನ ಬಳಸ್ತೀರಾ ಅಂತ ಹೇಳಿ ಅದೇ ಕೈನಲ್ಲಿ ಇಬ್ರು ಹಿಡ್ಕೊಂಡು ಅದನ್ನ ಎತ್ಕೊಂಡು ನೆಲಕ್ಕೆ ಬೀಳ್ದಾಗೆ ತಗೊಂಡೋಗಿ ಅದ್ರೊಳಗಡೆ ಎತ್ಕೊಂಡು ಹೋಗ್ಬೇಕು, ಉಲ್ಡಿಸ್ಕೊಂಡು ಹೋಗಂಗಿಲ್ಲ. ಓಕೆ, ಈಗ ಶುರು ಮಾಡೋಣ ಆಟನ. ದೀಪಿಕಾ ಹಾಗೂ ಆನಂದ್ ಅವರಿಂದ ಬನ್ನಿ ಸರ್. ನಿಮ್ಮ ಸಮಯ ಶುರುವಾಗ್ತಾ ಇದೆ. 3, 2, 1. ರೆಡಿ ಶುರು. ಸರ್, ಎಡದ ಕೈಯಿಂದ ಯಾಕೆ ಚುಚ್ಕೋತಿಪ್ಪ. ತುದಿ ತಗೋ, ತುದಿ ಎತ್ಕೋ, ತುದಿ ತಗೋ. ಹೋಗ್ಲಿ, ಈ ಕಡೆ ಇಟ್ಕೋ. ಸೂಪರ್. ಓಕೆ, ಕೈಯಿಂದ ಇರ್ಲಿ. ಸರ್, ಇನ್ನು 15 ಸೆಕೆಂಡ್ ಅಲ್ಲಿ ಇನ್ನೊಂದು ಬಾಲನ್ನ ಅದ್ರೊಳಗಡೆ ಹಾಕ್ಬೇಕು. ಓಕೆ, ಹೋಯ್ತು. 10, 9, 8, 7, 6, 5, 4, 3, ಇಬ್ರು ಸೇರಿ 2, 1. ಏನ್ ಸರ್ ಈ ತರ ಪ್ಲಾನ್ ಮಾಡಿದ್ದು ನೀವು? ಮೊದ್ಲು ನಾವು ತುದಿಯಿಂದ ಕ್ಲೀನಾಗಿ ಗ್ರಿಪ್ ಸಿಗುತ್ತೆ ಅನ್ಕೊಂಡಿದ್ದು. ಆ ಗ್ರಿಪ್ ಸಿಗ್ಲಿಲ್ಲ ತುದಿಯಲ್ಲಿ. ಸಿಗ್ಲಿಲ್ಲ. ಒಂದೇ ಒಂದು ಬಲೂನ್ ಹಾಕಿದ್ದೀರಾ. ಓಕೆನಾ? ಥ್ಯಾಂಕ್ ಯು. ತಮ್ಮ ಪೋಡಿಯಮ್ಗೆ ಬನ್ನಿ ದಯವಿಟ್ಟು. ಮುಂದಿನ ಜೋಡಿ ಸಂಪ್ರೀತಾ ಮತ್ತು ಚಂದನ್ ಅವರೇ ಬನ್ನಿ. ಓಕೆ, ನಿಮ್ಮ ಸಮಯ ಶುರುವಾಗ್ತಾ ಇದೆ. 3, 2, 1. ಫಸ್ಟ್ ರೌಂಡ್ ವಿನ್ನರ್. ಏನ್ ಜೆಂಟ್ಲ್ಮೆನ್ ಅದು. ಇಲ್ಲ, ಬನ್ನಿ, ಟೈಮ್ ಇಲ್ಲ. ಅದು ಫೋಲ್. ಅದು ನೆಲಕ್ಕೆ ಬೀಳಬಾರದು. ಹೋಯ್ತು. ಬೇಗ ಬನ್ನಿ. ಇರ್ಲಿ, ಆರಾಮಾಗಾಡಿ. ಹತ್ತು, 9, 8, 7, 6, 5, 4, 3, 2, 1. ಸರ್, ಈ ಜೆಂಟ್ಲ್ಮೆನ್ ಲವ್ ಮಾಡಿದ್ದೆ ಯಾವಾಗ ಸರ್? ಅವರು ಒಂದು ಬರ್ಡೇ ಫಂಕ್ಷನ್ಗೆ ಅಂತ ಬಂದಿದ್ಲು. ಬರ್ಡೇ ಫಂಕ್ಷನ್ ಎಲ್ಲ ಮುಗೀತು. ಅಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಅಷ್ಟೇ. ಅವತ್ತಿನ ದಿನ ಸುಮನ್ ಇದ್ದಾನೆ, ನಮ್ಮ ನಾಯಿ ಮರಿ ಅವನು. ಅವನ ಜೊತೆ ಒಂದು 4 ಫೋಟೋ ತೆಗೆಸ್ಕೊಂಡ್ಲು. ಆ ಫೋಟೋನ ಅವಳ ಮೊಬೈಲಿಗೆ ಕಳಿಸಿ ಅಂತ ಕೇಳಿದಾಗ ನಂಬರ್ ಎಕ್ಸ್ಚೇಂಜ್ ಆಗಿದ್ದು ಆಕ್ಚುಲಿ. ಸೊ ಅಲ್ಲಿಂದ ಮುಂದಕ್ಕೆ ನಂಬರ್ ಎಕ್ಸ್ಚೇಂಜ್ ಆಗಿ ಚಾಟಿಂಗ್ ಎಲ್ಲ ಸ್ಟಾರ್ಟ್ ಆಗಿ, ಓಕೆ, ಅದಾಗಿ 10 ಡೇಸ್ ಕರೆಕ್ಟ್ ಆಗಿ ನನ್ನ ಬರ್ಡೇ ಇತ್ತು. ಆ ಬರ್ಡೇಗೆ ಸ್ಟೇಟಸ್ ಆಗಿ ವಿಶ್ ಮಾಡಿದ್ಲು. ಅಂದ್ರೆ ನಿಮ್ಮಿಬ್ರು ಪ್ರೀತಿಗೆ ಆ ನಾಯಿ ಮರಿ ಸಾಕ್ಷಿ. ಎಸ್. ಆಯ್ತು, ಹಿಂಗೆ ಚಾಟಿಂಗ್ ನಡೀತಾ ಇತ್ತು. ನಾನ್ ಡಿಸೈಡ್ ಮಾಡ್ಕೊಂಡೆ ಪ್ರಪೋಸ್ ಮಾಡೇ ಬಿಡೋಣ. ಶಬಾಷ್. ಒಂದ್ ದಿನ ಬೇಕಾಗಿತ್ತಲ್ಲ ಪ್ರಪೋಸ್ ಮಾಡಕ್ಕೆ. ನಾನ್ ಚೂಸ್ ಮಾಡಿದ ದಿನ ಏಪ್ರಿಲ್ 1. ನನ್ನ ಇಂಟೆನ್ಷನ್ ಇದ್ದಿದ್ದು ಅವಳು ಒಪ್ಕೊಂಡ್ಬಿಟ್ರೆ ಓಕೆ ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ಕೊಂಬಿಡೋಣ ಅಂತ ಅನ್ಕೊಂಡೆ. ಇಲ್ಲ ಹಂಗೆ ಹಿಂಗೆ ಅಂತಬಿಟ್ಟು ಜಗಳ ಅಂದ್ರೆ ರ್ಯಾಶ್ ಆಗಿ ಏನಾರು ಮಾತಾಡಿದ್ರೆ ಏಪ್ರಿಲ್ ಫೂಲ್ ಅಂದ್ಬಿಡೋಣ ಅಂತ. ಸೊ ಅದೇ ಇಂಟೆನ್ಷನ್ ಅಲ್ಲಿ ನಾನು ಹೇಳಿದೆ, ಅದು ಲಡ್ಡು ಬಂದು ಬಾಯಿಗೆ ಬಿದ್ಬಿಡ್ತು. ಓಕೆ, ಲಡ್ಡು ಯಾಕಮ್ಮ ಬೇಗ ಬಾಯಿಗೆ ಬಿದ್ದೆ? ಆಮೇಲೆ ಮನೆಗೆ ಹೋಗ್ಬಿಟ್ಟು ಕೇಳಿದ್ಮೇಲೆ ಮದುವೆ ಹೆಂಗಾಯ್ತು ಅಂತ ಹೇಳಿದ್ರೆ, ಹಿಂಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ನಿಮ್ ಮನೇಲಿ ಹೇಳ್ಬಿಡು ಅಂತಂದ್ಬಿಟ್ಟು ನಾನೇ ಹೇಳ್ದೆ. ಮನೇಲಿ ಹೇಳಿದ್ರು, ಅವ್ರ ಮನೇಲೂ ಅಂತ ಅಂದಿದ್ರು ಫಸ್ಟು. ಅದಾದ್ಮೇಲೆ ಕೆಲವೊಬ್ರು ಏನೇನೋ ಮಾತಾಡಿ ಇಲ್ಲ ಬೇಡ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಮಾತಾಯ್ತು. ಯಾರೋ ಹೇಳಿರ್ತಾರೆ ಜೆಂಟ್ಲ್ಮೆನ್ ಹುಡುಗ ಅಂತ. ಅವ್ರ ಮನೇಲಿ 2ನೇ ತಾರೀಕು, ಸಾರಿ 3ನೇ ತಾರೀಕೇನೆ ಒಂದು ಹುಡುಗ ಬಂದ್ಬಿಟ್ಟಿದ್ದಾನೆ. 10:30 ಆಗಿದೆ. ನನ್ಗೆ ಹೇಳಿದ್ಲು ಇವಳು, ಹಿಂಗಾಯ್ತು ಅಂತ. ಬರ್ತಾ ಇದೀನಿ ನಾನು ಇವಾಗ ಅಂತಂದ್ರೆ. ನೈಟ್ 10:30 ಓಕೆ ಜೆಂಟ್ಲ್ಮೆನ್ ಹೊಂಟಿರ್ತಾರೆ. ನೈಟ್ 10:30 ಯಾಕೆ?
ಇಲ್ಲ ನಂಗೆ ಇದೆಲ್ಲ ಕೇಳಕ್ಕಾಗಲ್ಲ, ನಾನು ಬಂದ್ಬಿಡ್ತೀನಿ, ಬಂದ್ಬಿಡು ಸೀದಾ ಅದು. ಸರಿ ಆಯ್ತು, ಹೆಂಗೋ ಕನ್ವಿನ್ಸ್ ಮಾಡಿ ಒಪ್ಪಿಸ್ದೆ. ನನ್ನ ಫ್ರೆಂಡಿಗೆ ಒಬ್ಬಂಗೆ ಕಾಲ್ ಮಾಡಿದೆ, ಹಿಂಗೆ ಬಾ ಈ ತರ ಆಗಿದೆ, ಹೋಗ್ಬಿಟ್ಟು ಕರ್ಕೊಂಬಂದ್ಬಿಡೋಣ. ನನ್ನ ಹತ್ರ ದುಡ್ಡಿಲ್ಲ, ನಮ್ಮ ಅಕ್ಕ ATM ಕಾರ್ಡ್ ಕೊಟ್ಲು, ಹೊರಟ್ವಿ ಕಾರ್ ತಗೊಂಡು. ಹೆಂಗೋ ನಮ್ಮ ಅಕ್ಕ ಕೊಟ್ಟಿದ್ಲಲ್ಲ ಕಾರ್ಡ್, ಅದ್ರಲ್ಲಿ ಡೀಸೆಲ್ ಹಾಕ್ಸ್ಕೊಂಡ್ವಿ, ಹೋಗ್ತಾ ಇದೀವಿ. ಇನ್ನೇನು ಹಾಸನಿಂದ ಹೊಳೆ ನರಸೀಪುರ ಹತ್ತತ್ರ ಹೋಗ್ತಾ ಇದೀವಿ. ಆ ಕಡೆಯಿಂದ ಮೆಸೇಜು, ನಂಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಯಾರಿಗೆ? ಇದು ಟ್ವಿಸ್ಟ್. ಕೊರೋನಾ ಪಾಸಿಟಿವ್ ಅವಳಿಗೆ. ಓಕೆ, ನಾನು ತಾಳಿ ಒಂದು ನಿಮಿಷ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಐತೆ. ಹೇಳಿ ಈಗ. ಸಾಲದಕ್ಕೆ ಇನ್ನೊಂದು ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ನೈಟ್ ಲಾಕ್ ಡೌನ್ ನಡೀತಾ ಇದೆ. ಕೊರೋನಾ ಪಾಸಿಟಿವ್ ಬಂದಿದೆ ಅನ್ನೋದನ್ನ ನನ್ನ ಫ್ರೆಂಡಿಗೆ ಹೇಳ್ಬೇಕಾ ಬೇಡ ಅಂತ ಗೊತ್ತಾಗ್ತಿಲ್ಲ ನಂಗೆ. ಅವನ್ನೆಲ್ಲಾರು ಹೇಳ್ತಾರೆ ಮಧ್ಯದಲ್ಲಿ ಹೋಗ್ಬಿಟ್ರೆ ನಾ ಬರಲ್ಲ ಅಂತ ಅಂದ್ಬಿಟ್ಟು ಹುಣಸೂರ್ಗೆ ಹೋದ್ವಿ, ಸಿಟಿ ಒಳಗಡೆ ಹೋದ್ವಿ. ಅವ್ರ ಮನೆ ಪೊಲೀಸ್ ಸ್ಟೇಷನ್ ಪಕ್ಕದ ರೋಡಲ್ಲಿ. ಇದು ಟ್ವಿಸ್ಟ್. ಇದೇ ರೋಡು, ಲೊಕೇಶನ್ಗೆ ಬಂದ್ವಿ, ಗಾಡಿ ತಿರ್ಗಿಸ್ಕೊ ಅಂತ ಅಂದ್ಬಿಟ್ಟು ಹೇಳಿದೆ. ಗಾಡಿ ತಿರ್ಗಿಸ್ಕೊಳಕ್ ರಿವರ್ಸ್ ಗೇಟ್ ಆಗ ಅದು ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ ಬರುತ್ತಲ್ಲ, ಜೋರಾಗಿ ಬಡ್ಕೊಳಕ್ ಸ್ಟಾರ್ಟ್ ಆಯ್ತು. ಹೆಚ್ಚು ಕಡಿಮೆ ಒಂದು 12:15 1 ಗಂಟೆ ಆಲ್ಮೋಸ್ಟ್ ಏನಮ್ಮ ರಿವರ್ಸ್ ತೆಗಿತಾ ಇದೀವಿ. ಆ ಕಡೆಯಿಂದ ಪೊಲೀಸ್ನವ್ರು ರೌಂಡ್ಸ್ ಬರ್ತಾ ಇದಾರೆ. ನಮಗ್ ಟೆನ್ಷನ್ ಮತ್ತೆ ನೈಟ್ ಲಾಕ್ ಡೌನ್ ಬೇರೆ. ಏನು ಅಂತ ಅಂದ್ಬಿಟ್ಟು ಕೇಳಿದ್ರಿ ಅಂತ ನಮ್ಮ ಪುಣ್ಯಕ್ಕೆ ಅವ್ರು ಏನು ಕೇಳಲಿಲ್ಲ, ಹಂಗೆ ಹೋದ್ರು. ಇನ್ನ ನಾನು ಇಲ್ಲಿಂದ ಹೋಗ್ತಾ ದಾರಿಲೇ ನನ್ನ ಫ್ರೆಂಡ್ಸಿಗೆ ಇಲ್ಲಿ ಹಾಸನಲ್ಲಿ ಫೋನ್ ಮಾಡಿದ್ದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ ಅಂತಂದ್ರೆ. ಸರಿ ನೀನು ಹೋಗು, ತಲೆ ಕೆಡಿಸ್ಕೋಬೇಡ, ಕರ್ಕೊ ಬರ್ಬೇಕಾದ್ರೆ ಸೀದಾ ಹಾಸನ್ಗೆ ಬಂದ್ಬಿಡು, ಎಲ್ಲೂ ಹೋಗಕ್ ಹೋಗ್ಬೇಡ, ಎದುರ್ಕೊಳಕ್ ಹೋಗ್ಬೇಡ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಆಯ್ತು, ಹೋದ್ವಿ, ಗಾಡಿ ಹತ್ತಿಸ್ಕೊಂಡ್ವಿ, ಸೀದಾ ಹಾಸನ್ ಕಡೆಗೆ ಎಲ್ಲೆಲ್ಲ ಬಂದ್ವಿ. ತಾಳಿ ಬೇಕು, ಬೆಳಗ್ಗೆ ಮದುವೆ ಆಗ್ಬೇಕು. ಆ ಮದುವೆ ಆಗ್ದೇನೆ ಸಿಗಾಕೊಂಡ್ಬಿಟ್ರೆ ಫಿಟ್ ಮಾಡ್ಬಿಡ್ತಾರೆ. ನೈಟು ಚಿನ್ನ ಬೆಳ್ಳಿ ಕೆಲಸ ಮಾಡೋರ್ನ ಎಬ್ರಿಸಿ ತಾಳಿನ ಮಾಡಿಸಿ ಬೆಳಗ್ಗೆ ಹೊತ್ತಿಗೆ ರೆಡಿ ಆಗಿತ್ತು ತಾಳಿ. ಶಬಾಷ್. ಇವಾಗ ತುಂಬಾ ಚೆನ್ನಾಗಿದೆ ಸ್ಟೋರಿ. ಅದೆಲ್ಲಾನು ಬಿಟ್ಟು ಕೂಡ ಈಗ ಮುದ್ದಾದ ಮಗುವಿನ ತಂದೆ ತಾಯಿ ನೀವು, ಹೌದು ಅಲ್ವಾ? ಈಗ ಅತ್ತೆ ಮಾವ ಎಲ್ಲ ಚೆನ್ನಾಗಿದ್ದಾರಾ ಜೊತೆಲಿ? ತುಂಬಾ ಚೆನ್ನಾಗಿ. ನಿಮ್ಮನೇಲಿ ಚೆನ್ನಾಗಿದ್ದಾರಾ? ನೀವು ಚೆನ್ನಾಗಿದ್ದಾರಾ? ಚೆನ್ನಾಗಿದೆ. ಖುಷಿಯಾಗಿದ್ದೀರಾ? ಇಷ್ಟೇ ನಮಗೆ ಬೇಕಾಗಿರೋದು. ಸುಖವಾಗಿ ಬಾಳ್ತಿದ್ದೀರಾ ಜೊತೆಲಿ, ಆದರ್ಶ ದಂಪತಿಗಳಾಗಿ 100 ಕಾಲ ಚೆನ್ನಾಗಿರಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್. ಸೊ ಎಷ್ಟು ಕೌಂಟ್ ಆಗಿದೆ ಅಂತ ನಮ್ಮ ಮದುವೆ ಆಗದೆ ಇರೋ ಅಧ್ಯಕ್ಷರು ಹೇಳ್ತಾರೆ. ದಯವಿಟ್ಟು ಥ್ಯಾಂಕ್ ಯು. ಬನ್ನಿ, ಈಗ ಮುಂದಿನ ಜೋಡಿನ ಕರೆದು ಬಿಡೋಣ. ಪುನೀತ್ ಹಾಗೂ ಗಗನ ಜೋಡಿ. ನಿಮ್ಮ ಸಮಯ ಶುರುವಾಗ್ತಾ ಇದೆ. ಇನ್ 3, 2, 1. ಏನು ಹೋಗ್ಲಿ. ಇನ್ ಕೇವಲ 25 ಸೆಕೆಂಡ್ ಇದೆ. ಮಿಸ್ಟೇಕ್ ಮಾಡ್ಕೋಬೇಡಿ. ಬಿಡಿ 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 9, 8, 7, 6, 5, 4, 3, 2, 1. ಗಗನ ಮತ್ತು ಪುನೀತ್ ಜೋಡಿ ಯಾವುದೇ ಫೌಲ್ ಮಾಡದೆ 3 ಬಲೂನ್ಗಳನ್ನ ತಗೊಂಡೋಗಿ ಅದ್ರೊಳಗಡೆ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು. ಇದೀಗ ಬರ್ತಾ ಇದ್ದಾರೆ ನವ ಜೋಡಿಗಳು, ಪೂಜಾ ಮತ್ತು ಮಹಾನ್. ನಿಮ್ಮ ಸಮಯ ಶುರುವಾಗ್ತಾ ಇದೆ. ಇನ್ 3, 2, 1. ನಿಧಾನ. ಬ್ಯಾಲೆನ್ಸ್. ನಿಧಾನ. ಯಾ. ನಿಧಾನ. ಓಡಿ. ಇನ್ನು 13-12 ಸೆಕೆಂಡ್ ಅಷ್ಟೇ. ಬೇಗ 8, 7, ಒಳಗಡೆ ಹೋಗಕ್ಕೆ 6, 5, 4, 3, 2, 1. ಸಖತ್ತಾಗಿ ಸ್ಟ್ರಾಟಜಿ ಯೂಸ್ ಮಾಡಿದ್ದೀರಾ. 2 ಬಲೂನ್ ಹೊರಗಡೆ ಇದೆ, 3 ಬಲೂನ್ ಒಳಗಡೆ ಇದೆ. ಹೌದು. ಓಕೆನಾ? ಥ್ಯಾಂಕ್ ಯು.
ಪೂಜಾ ಹಾಗೂ ಮಹಾನ್ ಅವರು ಮೊದಲನೇ ಬಲೂನನ್ನ ಹಾಕೋದಕ್ಕೆ ತಗೊಂಡಂತಹ ಸಮಯ ಕೇವಲ 7 ಸೆಕೆಂಡ್ಗಳು. ಹಾಗಾಗಿ ಈ ಸುತ್ತಿನ ವಿನ್ನರ್ ಆಗಿ ಹೊರಹೊಮ್ತಾ ಇದ್ದಾರೆ ಪೂಜಾ ಮತ್ತು ಮಹಾನ್. ಸಪ್ತಪದಿ ಕುಳಿತ ಮೇಲೆ ಬದುಕಿನ್ನು ಹಾಲು ಜೇನು ಆಗಲು ಸಿದ್ಧರು ನಾವು ಇಂದಿಗೂ ಎಂದೆಂದಿಗೂ. ಹೊಸದಾಗಿ ಮದ್ವೆ ಆಗಿದ್ದೀರಾ, ನೀವು ಈ ರೌಂಡ್ ಗೆದ್ದಿರೋದಕ್ಕೆ ನಾವು ನಿಮ್ಗೆ ಕೊಡ್ತಾ ಇರುವಂತ ಗಿಫ್ಟ್ ಮಿಕ್ಸರ್ ಗ್ರೈಂಡರ್. ಥ್ಯಾಂಕ್ ಯು. ನಮ್ಮ 3ನೇ ಸುತ್ತು ಎಲ್ಲರಂತಲ್ಲ ನಮ್ಮವರು. ಈ ಸುತ್ತನ್ನ ಆಡಕ್ಕೆ ವೇದಿಕೆ ಮೇಲೆ ಯಾರು ಇರ್ತೀರಾ, ಹೊರಗಡೆ ಒಂದ್ ಸ್ವಲ್ಪ ಹೊತ್ತು ಯಾರು ವೇಟ್ ಮಾಡ್ತೀರಾ? ನಾನು ಹೊರಗಡೆ ಹೋಗ್ತೀನಿ ಸರ್. ಹಾ, ಈಗ ನೀವು ಮದುವೆ ಆದ್ಮೇಲೆ ಎಷ್ಟೋ ಸಲ ತವ್ರ ಮನೆಗೆ ಹೋಗಿ ಬಂದಿದ್ದೀರಾ? ಹಾ, ಹೋಗಿದ್ದೀನಿ. 2 ಸಲ ಹೋಗಿ ಬಂದಿರ್ಬೋದು, ತುಂಬಾ ಸಲ ಸರ್. ತುಂಬಾ ಸಲ ಹೋಗಿ ಬಂದಿರಲ್ವಾ? ತಿಂಗಳಿಗೆ 2 ಸಲ ಹೋಗ್ತೀರಾ? ತಿಂಗಳಿಗೆ 2 ಸಲನಾರು. 2 ಸಲನಾರು ಹೋಗಿ. ಮುಂಚೆ ಅವ್ರು ಇಲ್ದಿದ್ದಾಗ ತವ್ರ ಮನೇಲೆ ಇದ್ದಿದ್ದು ಜಾಸ್ತಿ. ಹೌದಾ? ಓಕೆ ಓಕೆ. ಎಲ್ಲಿ ನಿಮ್ ತವ್ರ ಮನೆ? ಹಾಸನ್ ಪಕ್ಕನೆ ಸರ್. ಹೇಳಿ, ಯಾವ್ದು ಅಂತ? ಮಾದಿಹಳ್ಳಿ ಅಂತ. ಓಕೆ. ಈಗ ನೀವು ತವ್ರ ಮನೆಗೆ ಹೋಗ್ತಿರ್ತೀರಲ್ವಾ, ಆದ್ರೆ ಬರ್ಬೇಕಾದ್ರೆ ಯಾವ ತಿಂಡಿನ ಅತಿ ಹೆಚ್ಚು ಸಲ ತಂದಿದ್ದೀರಾ ನೀವು? ರವೆ ಉಂಡೆ ಅವ್ರಿಗಿಷ್ಟ. ರವೆ ಉಂಡೆ ತಗೊಳ್ಳೋಣ, ಫಿಕ್ಸು. ನೀವು ತವ್ರ ಮನೆಗೆ ಹೋದಾಗ ತರ್ತಿದ್ದಿದ್ದು ರವೆ ಉಂಡೆ ಅಂತ ಫಿಕ್ಸಾ? ಯಜಮಾನ್ರನ್ನ ಏನಂತ ಕರಿತೀರಾ ಪ್ರೀತಿಯಿಂದ? ರೀ ಅಂತ. ರೀ ಅಂತಾನೆ ಕರಿತೀರಾ? ಹೋಗಿ ಅವ್ರು ಕಾಶ್ಮೀರದಲ್ಲಿದ್ರು ಕೇಳಿಸ್ಬೇಕೀಗ. ರೀ ಬನ್ನಿ, ರೀ ಬನ್ನಿ. ಏನ್ ಎಂಟ್ರಿ ಸರ್ ನಿಮ್ದು. ನಿಮ್ ಹೆಂಡತಿ ತಿಂಗಳಿಗೆ ಎಷ್ಟು ಸಲ ತವ್ರ ಮನೆಗೆ ಹೋಗ್ತಾರೆ? ತಿಂಗಳಿಗೆ ಹೋಗ್ತಾರೆ ಮೇಡಮ್. ಒಂದ್ಸಲಿ 2 ಸಲ ಹೋಗ್ತಾರೆ. 1 ಸಲ 2 ಸಲ ಹೋಗ್ತಾರೆ. ಅಂದ್ರೆ ಡೈಲಿ ಹೋಗೋದಿಲ್ಲ, ಹಾಗೆ ತಿಂಗಳ 2 ತಿಂಗಳು 3 ತಿಂಗಳು ಒಂದ್ಸಲ, 2 ತಿಂಗಳು 3 ತಿಂಗಳು ಒಂದ್ಸಲ ಹೋಗ್ತಾರೆ. ಈಗ ಅವ್ರು ಹೋದಾಗ ವಾಪಸ್ ಬರ್ತಾರಲ್ವಾ, 2-3 ದಿನ ನಿಮ್ಮನ್ ಬಿಟ್ಟು ಹೋಗಿರ್ತಾರೆ, ಮನೆ ಬಿಟ್ಟು ಹೋದ್ರು ಅನ್ನೋ ಹೇಳ್ತೀರಿ, ಹೋದಾಗ ವಾಪಸ್ ಬರ್ತಾರಲ್ವಾ ಅಂತ. ಹೋಗ್ಬಿಟ್ಟು ಬರ್ಬೇಕಾರೆ ಅಂತ ಹೇಳಿ. ಹಾ, ಪಾಪ ಅದೇ ಆ ನೋವು ಇರುತ್ತಲ್ಲ ಗಂಡಂದ್ರಿಗೆ, ಅದನ್ನೇ ಕೇಳ್ತಾ Okay, ಇದೀನಿ. ಕೇಳಿ. 8 ದಿನ ದಿನ ಬಿಟ್ಟಿರ್ಬೇಕು ಅಂತ ಹೇಳ್ಬಿಟ್ಟು ಹೋದಾಗ ವಾಪಸ್ ಬರ್ತಾರಲ್ಲ ಸರ್, ಬರ್ಬೇಕಾದ್ರೆ ಏನ್ ತಿಂಡಿ ತಗೊಬರ್ತಾರೆ ಸರ್ ತವ್ರ ಮನೆಯಿಂದ? ಕಾಮನ್ ಆಗಿ ಮಾಡ್ಕೊಂಡ್ ಬರೋ ಅಂತ ತಿಂಡಿ. ಪಾಯಸನೂ ಮಾಡಿಸ್ಕೊಂಡ್ ಬಂದಿದ್ದಾರೆ. ರವೆ ಉಂಡೆ ನನಗೆ ತುಂಬಾ ಇಷ್ಟ, ಅದನ್ನ ತರ್ಬೋದು ಜಾಸ್ತಿ. 1 ನಿಮಿಷ, ರವೆ ಉಂಡೆ ತರಬಹುದು ಅಲ್ಲ, ಏನ್ ತರ್ತಾರೆ? ತಂದಿದ್ದಾರೆ ತುಂಬಾ ಸಲ ರವೆ ಉಂಡೆ, ಮತ್ತೆ ಪಾಯಸನೂ ಮಾಡಿಸ್ಕೊಂಡ್ ಬಂದಿದ್ದಾರೆ. ನೀವಿಬ್ರು ಅಲ್ಲೋಗಿ ನಿಂತ್ಕೊಂಡ್ರೆ ಉತ್ತರ ಎಷ್ಟು ಸರಿಯಾಗಿ ಹೇಳಿದೀರ ಅನ್ನೋದನ್ನ ನಮ್ಮ ಅಧ್ಯಕ್ಷರು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೇಳ್ತಾರೆ. ಮೇಲೆ ಜೆಂಟ್ಲ್ಮನ್ ಜೋಡಿ. ಜೆಂಟ್ಲ್ಮೆನ್ ಯಾರು ಇಲ್ಲಿ ಇರ್ತೀರಾ? ಯಾರು ಕರೋನಾ ಟೈಮಲ್ಲಿ ಫ್ರೆಂಡ್ಸ್ ಕರ್ಕೊಂಡು ಇವಾಗ ಹೋಯ್ತಿರ ಹೊರಗಡೆ? ಅವ್ರು ಇಲ್ಲಿ ಇರ್ತಾರೆ, ನಾನು ಹೋಗ್ತೀನಿ. ನೀವು ಹೋಗ್ತೀರಾ? ಶಬಾಷ್. ಮೊದಲನೇ ಸಲ ಒಂಥರ ಚೇಂಜ್ ಓವರ್ ಇದು. ಹೊಸ ತರ ಇರ್ಲಿ ಆಯ್ತು. ಅಂದ್ರೆ ಈಗ ಮತ್ತೆ ಫ್ರೆಂಡ್ಸ್ ಕರ್ಕೊಂಡು ಕಾರ್ ಎತ್ಕೊಂಡು ಕರ್ಕೊಬರಕ್ಕೆ. ಓಕೆ. ಈಗ ನಿಮ್ಮ ಲವ್ ಸ್ಟೋರಿ ನಮ್ಮೆಲ್ರಿಗೂ ಗೊತ್ತಾಯ್ತು. ಪಿಕ್ಚರ್ ಕಣ್ಮುಂದೆ ನಮ್ಮ ವೇದಿಕೆ ಮೂಲಕ ಇಡೀ ಪ್ರಪಂಚಕ್ಕೆ, ಕನ್ನಡ ಆಡಿಯನ್ಸ್ ಎಲ್ಲರಿಗೂ ಗೊತ್ತಾಯ್ತು. ಲವ್ ಮಾಡೋ ಟೈಮಲ್ಲಿ ಎಷ್ಟ್ ಟೈಮ್ ಲವ್ ಮಾಡಿದ್ರಿ? ಅಂದ್ರೆ ಎಷ್ಟ್ ತಿಂಗಳು, ಎಷ್ಟು ವರ್ಷ ಅಂದ್ರೆ ಅಂತ ಗಾಬರಿ ಆಗ್ಬಿಟ್ರು. ಎಷ್ಟ್ ತಿಂಗಳು? 4 ತಿಂಗಳಿಗೆ. 4 ತಿಂಗಳು ಲವ್ ಮಾಡಿ ಸಿನಿಮಾ ತೆಗೆದ್ಬಿಟ್ರಾ? ಶಂಭೋ ಶಿವ ಶಂಭೋ. 4 ತಿಂಗಳಿಗೆ. ಸೂಪರ್. ಆಯ್ತು, ಈ 4 ತಿಂಗಳಲ್ಲಿ ನೀವು ಸಿನಿಮಾಗೆಲ್ಲ ಹೋಗಿರ್ತೀರ ಅಲ್ವಾ? ಇಲ್ಲ, ಏನು ಸಿನಿಮಾ ಹೋಗಿಲ್ಲ. ಓಕೆ, ನಿಮ್ಮ ಫೇವ್ರೆಟ್ ಸಿನಿಮಾ ಯಾವ್ದು? ಹುಡುಗರು. ಅಲ್ಲೇ ಗೊತ್ತಲ್ಲ, ಶಂಭೋ ಶಿವ ಶಂಭೋ. ಸ್ಮಾರ್ಟ್ ಉತ್ತರ ಇದು. ಈಗ ಇದೇ ಉತ್ತರನ ನಿಮ್ಮ ಮಡದಿ ಕೊಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆಯಾ? ಇದೆ. ಓಕೆನಾ? ಈಗ ಅವ್ರನ್ನ ಪ್ರೀತಿಯಿಂದ ಏನಂತ ಕರಿತೀರಾ? ಎಂಟೆ. ಸೂಪರ್, ಕರೀರಿ. ಜೋರ ಕರೀರಿ. ಎಂಟೆ. ಎಂಟೆ. 4 ವರ್ಷ ಲವ್ ಮಾಡಿ ಮದುವೆ ಆದ್ರಿ. 4 ವರ್ಷ ಆದ್ರೆ 2-3 ಸಲ ಹೇಳ್ತಾ ಇದ್ದೀನಿ, ಅದನ್ನೇ ಹ್ಞೂ ಅಂತವ್ರೆ. ಮುಂದೆ ಕ್ವಶನ್ ಇದೇನೋ ಅಂತ. ಎಷ್ಟು ತಿಂಗಳು ಲವ್ ಮಾಡಿದ್ರಿ? 4 months. 4 months. ಎಷ್ಟು ಸಲ ಸಿಕ್ಕಿದ್ರಿ ಅದ್ರ ಮಧ್ಯದಲ್ಲಿ? ಸಿಕ್ಕಿಲ್ಲ. ಸಿಕ್ಕೇ ಇಲ್ಲ, ಬರೀ ಫೋನಲ್ಲೇನೆ. ಹೌದು, ಲಾಕ್ಡೌನ್ ಇತ್ತಲ್ಲ. ಲಾಕ್ಡೌನ್ ಅಲ್ಲಿ ಮದುವೆ ಆಗಿ, ಲಾಕ್ಡೌನ್ ಅಲ್ಲೇ ಕೊರೋನಾ ಪಾಸಿಟಿವ್ ಹುಡುಗಿನ ಎತ್ತಾಕ ಬಂದು ಮದುವೆ ಆಗವ್ರೆ ಅಂತಂದ್ರೆ ಇದಂಗ್ ಲವ್ ಅಲ್ವಾ? ಸೂಪರ್. ಓಕೆ, ಈಗ ಪ್ರಶ್ನೆಗೆ ಬಂದ್ಬಿಡ್ತೀನಿ. ನಿಮ್ಮ ಯಜಮಾನ್ರಿಗೆ ತುಂಬಾ ತುಂಬಾ ಇಷ್ಟವಾದಂತಹ ಸಿನಿಮಾ ಯಾವುದು? ಹುಡುಗರು. ಯಾವ ಹುಡುಗರು?
ಹುಡುಗರು ಸಿನಿಮಾ ಅವ್ರ ಫೇವ್ರೇಟ್ ಸಿನಿಮಾ ಅಂತ ಹೇಳ್ತಿದ್ದೀರಾ. ಹಾ. ನಿಮ್ಮ ಉತ್ತರನ ನಮ್ಮ ಅಧ್ಯಕ್ಷರು ಲಾಕ್ ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಓಕೆನಾ? ಈಗ ನಿಮ್ಮಿಬ್ರಲ್ಲಿ ವೇದಿಕೆ ಮೇಲೆ ಯಾರು ಇರ್ತೀರಾ? ಒಂದ್ 2 ನಿಮಿಷ ಹೊರಗಡೆ ಯಾರು ಹೋಗ್ತೀರಾ? ನಾನು ಹೋಗ್ತೀನಿ. ನೀವು ಹೋಗ್ತೀರಾ? ಹೌದು. ಹೊರಗಡೆ ಇರಿ, ನಾವು ಪ್ರಶ್ನೆಗಳನ್ನ ಕೇಳ್ತೀವಿ. ಈಗ ನಿಮ್ಮ ಯಜಮಾನರಿಗೆ ಯಾವ ತರಕಾರಿನ ತುಂಬಾ ಇಷ್ಟಪಟ್ಟು ತಿಂತಾರೆ? ಆಲೂಗೆಡ್ಡೆ. ಆಸ್ತದ ಅದೇ ತಾನೇ ಬೆಳೆ. ಯಜಮಾನ್ರು ಏನಂತ ಕರಿತೀರಾ? ರೀ ಬನ್ನಿ. ಈಗ ಮನೇಲಿ ನಿಮ್ ಹೆಂಡತಿ ಯಾವಾಗ್ಲೂ ಅಡ್ಗೆ ಮಾಡ್ತಾ ಇರ್ತಾರಲ್ವಾ, ನಿಮಗೆ ಯಾವ ತರಕಾರಿದು ಸಾಂಬಾರ್ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ? ಎಲೆಕೋಸು. ಎಲೆಕೋಸು. ವಾವ್, ಕರೆಕ್ಟ್. ಎಲೆಕೋಸು ಅದು ದಪ್ಪ ಇರ್ತದೆ ಸೈಜ್ ಅಲ್ಲಿ. ನನಗೂ ಫೇವ್ರೆಟ್. ಎಲೆಕೋಸು ರೌಂಡ್ ಇರುತ್ತೆ. ಎಲೆಕೋಸು ಬಹಳ ಇಷ್ಟ ಅವ್ರಿಗೆ. ಓಕೆನಾ? ಓಕೆ, ದಯವಿಟ್ಟು ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ. ನಮ್ಮ ಅಧ್ಯಕ್ಷರು ಲಾಕ್ ಮಾಡ್ಬಿಟ್ಟವ್ರೆ. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಈಗ ನಮ್ಮ 4ನೇ ಜೋಡಿಯನ್ನ ವೇದಿಕೆ ಮೇಲೆ ಕರೆಯುವಂತ ಸಮಯ. ಬನ್ನಿ ನವ ವಧುವರರೇ. ನಿಮ್ಮನ್ನು ಹೊಸ್ದಾಗಿ ಮದುವೆ ಆಗಿದ್ದೀರಿ, ದೂರ ಮಾಡ್ತಿಲ್ಲ. ಒಂದ್ 2 ನಿಮಿಷ ಯಾರು ಹೊರಗಡೆ ಹೋಯ್ತೀರಾ, ಯಾರು ಇಲ್ಲಿರ್ತೀರಾ? ನಾನೇ ಹೊರಗಡೆ ನೀವು ಹೋಗ್ತೀರಾ? ಹೊಸ್ದಾಗ ಮದುವೆ ಆಗಿರಲ್ಲ, ಕಾಲು ನೋವು ಬರಕ್ಕೂ ಬಿಡಲ್ಲ. ಹೋಗಿ. ನಿಮ್ಮ ಯಜಮಾನರಿಗೆ ಯಾವ ಫುಡ್ ಇಷ್ಟನೇ ಇಲ್ಲ? ಬದನೆಕಾಯಲ್ಲಿ ಏನ್ ಮಾಡಿರೋ ತಿಂಡಿಗಳು ಲೈಕ್ ಚಟ್ನಿ ಇರ್ಬೋದು, ಪಲ್ಯ ಇಷ್ಟನೇ ಇಲ್ಲ ಅವ್ರಿಗೆ. ಬದನೆಕಾಯಲ್ಲಿ ಮಾಡಿರೋ ಯಾವುದೇ ತಿಂಡಿ ಅವ್ರಿಗೆ ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ. ಓಕೆ, ಈಗ ಯಜಮಾನ್ರನ್ನ ಏನಂತ ಕರಿತೀರಾ ಪ್ರೀತಿಯಿಂದ? ರೀ. ರೀ. ಬರೀ ಬನ್ನಿ. ಬನ್ನಿ. ಮಹಾನ್ ಅವ್ರೆ ಬನ್ನಿ. ಬರ್ತಾ ಇದಾರೆ ಆಲ್ರೆಡಿ. ಬನ್ನಿ. ಕರ್ದೇ ಬಿಟ್ರಾ? ಬನ್ನಿ. ನಿಮಗೆ ಯಾವ ತಿಂಡಿ ಇಷ್ಟನೇ ಇಲ್ಲ? ತಿಂಡಿ ಇಷ್ಟ ಇಲ್ಲ. ವೆಜಿಟೇಬಲ್ಸ್ ಅಂದ್ರೆ ಲೈಕ್ ಬ್ರಿಂಜಾಲ್ ಇಷ್ಟ ಆಗಲ್ಲ. ಈಗ ಬದನೆಕಾಯಲ್ಲಿ ಏನ್ ಮಾಡಿದ್ರೆ ಇಷ್ಟ ಇಲ್ಲ ನಿಮ್ಗೆ? ಬದನೆಕಾಯಿ ಇಷ್ಟ ಇಲ್ಲ, ಪಲ್ಯ ಚಟ್ನಿ. ನೋಡಿದ್ರಾ, ಅವ್ರೇನೋ ಹೇಳ್ತಾರೆ, ನೀವೇನೋ ಹೇಳ್ತೀರಾ. ಓಕೆ, ಇಬ್ರು ಉತ್ತರನು ನಮ್ಮ ಅಧ್ಯಕ್ಷರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಸೊ ಯಾವ ಟೈಮಿಂಗ್ಸ್ ಅಲ್ಲಿ ಉತ್ತರ ಹೇಳಿದಿರಾ, ಉತ್ತರ ಸರಿಯಾಗಿ ಹೇಳಿದಿರಾ ಇಬ್ರು ಅಂತ. ಅವ್ರು ಹೇಳಕ್ ಮುಂಚೆ ನೀವು ಅಲ್ಲಿ ಹೋಗಿ ನಿಂತ್ಕೊಂಡಾಗ್ಲೇ ಮಾತಾಡ್ಕೊಂತೀರಾ, ಗೊತ್ತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈಗ ಈ 3ನೇ ಸುತ್ತಿನ ವಿನ್ನರ್ ಯಾರು ಅಂತ ಹೇಳೋ ಸಮಯ. ಓಕೆ, ನಮ್ಮ ಈ ಸಂಚಿಕೆಯ 3 ಸುತ್ತುಗಳು ಮುಕ್ತಾಯ ಆಗಿದೆ. ಈಗ 3ನೇ ಸುತ್ತಲ್ಲಿ ಯಾರು ವಿನ್ನರ್ ಅಂತ ಅನೌನ್ಸ್ ಮಾಡುವಂತ ಸಮಯ. ಯಾರ ಪಾಲಾಗಿದೆ ಈ ಗೆಲುವು ಅನ್ನೋದನ್ನ ನೋಡುವಂತ ಸಮಯ. ಈಗ ಈ 4 ದಂಪತಿಗಳಲ್ಲಿ ಟೈ ಆಗಿರುವಂಥದ್ದು ಸಂಪ್ರೀತಾ ಚಂದನ್ ಮತ್ತು ಪೂಜಾ ಮಹಾದಂಪತಿ ನಡುವೆ. ಖುಷಿಯಲ್ಲ, ಶಾಕ್. ಒಂದು ಸೆಕೆಂಡ್ ಅಲ್ಲಿ ಸೋತಿದ್ದೀರ. ಯಾರು? ಈಗ 1 ಸೆಕೆಂಡ್ ಅಲ್ಲಿ ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಗೊತ್ತಾಗಬೇಕು ಅಂತಂದ್ರೆ ಇಬ್ಬರಲ್ಲಿ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡಬೇಕಾಗಿದೆ. ಸಂಪ್ರೀತಾ ಮತ್ತು ಸಪ್ತಪದಿ ಕುಳಿತ ಮೇಲೆ ಬದುಕಿನ್ನು ಹಾಲು ಜೇನು ಆಗಲು ಸಿದ್ಧರು ನಾವು ಇಂದಿಗೂ ಎಂದೆಂದಿಗೂ. ಆಲ್ ದ ಬೆಸ್ಟ್, ನಿಮಗೆ ಒಳ್ಳೇದಾಗ್ಲಿ. ಈಗ ನೂತನವಾಗಿ ಹೊಸ ಜೀವನ ಕಾಲಿಟ್ಟಿದ್ದೀರಾ. ಆದರ್ಶ ದಂಪತಿಗಳು ಕಾರ್ಯಕ್ರಮದ ಕಡೆಯಿಂದ ಇಡೀ ಕರ್ನಾಟಕದ ಜನತೆಯ ಪರವಾಗಿ ನಿಮಗೆ ಶುಭಾಶಯಗಳನ್ನ. ತುಂಬಾ ಧನ್ಯವಾದ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಈ ಕ್ಷಣವನ್ನ ಮತ್ತಷ್ಟು ಸುಂದರವಾಗಿಸೋಣ. ಈ ಸುತ್ತನ ಗೆದ್ದು ಈ ಸಂಚಿಕೆಯ ಆದರ್ಶ ದಂಪತಿಗಳಾಗಿರ್ತಕ್ಕಂತಹ ಸಂಪ್ರೀತಾ ಮತ್ತು ಚಂದನ್ ಅವರಿಗೆ ಸಿಗ್ತಾ ಇದೆ ಆದರ್ಶ ದಂಪತಿಗಳು ಕಾರ್ಯಕ್ರಮದ ಪರವಾಗಿ ಈ ಉಡುಗೊರೆ. ಈಗ ನಮ್ಮ ಆದರ್ಶ ದಂಪತಿಗಳು ಕಾರ್ಯಕ್ರಮಕ್ಕೆ ಬಂದು ಏನನ್ನಿಸ್ತು? ಆದರ್ಶ ದಂಪತಿಗಳೇ ಹೇಳಿ. ಇಲ್ಲ, ತುಂಬಾ ಖುಷಿ ಆಯ್ತು. ಒಂದು ಪಾಸಿಟಿವ್ ವೈಬ್ ಇತ್ತು, ವಿನ್ ಆಗ್ಬೋದೇನೋ ಅಂತ. ಅದು ಆಯ್ತು, ಖುಷಿ ಆಗ್ತಾ ಇದೆ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. Thank you. ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು. ಇನ್ನು ಈಗ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ಪ್ರತಿಯೊಂದು ದಂಪತಿನೂ ಒಂದು ರೀತಿಯಲ್ಲಿ ನಮ್ಗೆ ಆದರ್ಶ ದಂಪತಿಗಳೇ. ಹಾಗಾಗಿ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಉಡುಗೊರೆ ಇದೆ.
ನಾನಾಗ್ಲೇ ಹೇಳಿದೆ, ನಮ್ಮ ವೇದಿಕೆಗೆ ಬಂದಂತ ಪ್ರತಿಯೊಂದು ದಂಪತಿನೂ ನಮ್ಗೆ ಆದರ್ಶ ದಂಪತಿ ಇದ್ದ ಹಾಗಾಗಿ ಯಾರನ್ನೂ ಕೂಡ ನಾವು ಬರಿಗೈಯಲ್ಲಿ ವಾಪಸ್ ಕಳಿಸೋದಿಲ್ಲ. ನಮ್ಮ ಕಡೆಯಿಂದ ಈ ಒಂದು ಕಿರುಕಾಣಿಕೆ ಗಗನ ಹಾಗೆ ಪುನೀತ್ ದಂಪತಿಗೆ. ಥ್ಯಾಂಕ್ ಯು. ಹಾಗೆ ಆದರ್ಶ ದಂಪತಿಗಳು ಕಾರ್ಯಕ್ರಮದ ಪರವಾಗಿ ಈ ಒಂದು ನೆನಪಿನ ಕಾಣಿಕೆ ನಮ್ಮ ಮಿಲ್ಟ್ರಿ ಸಾಹೇಬ್ರಿಗೆ ಹಾಗೂ ದೀಪಿಕಾ ಅವರಿಗೆ. ಇದಾಗಿತ್ತು ಇವತ್ತಿನ ಆದರ್ಶ ದಂಪತಿಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನೀವು ನೋಡ್ತಾ ಇದ್ದೀರಾ ಆದರ್ಶ ದಂಪತಿಗಳು, ಪವರ್ಡ್ ಬೈ ಆಚಿ ಸಾಂಬಾರ್ ಪುಡಿ ಮತ್ತು ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್. ಟೇಕ್ ಕೇರ್. ಗುಡ್ ನೈಟ್.